ಯಾರೇ ಬಂದಿದ್ರು ಹೊರಗಡೆಯಿಂದ ಬಂದವ್ರ ಜೊತೆಗೆ ಅವ್ರವ್ರ ವಾಸಸ್ಥಳ ಜನ್ಮಸ್ಥಳ ಅದನ್ನ ನೋಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೆಲ್ಲಿ ಪರಿಶಿಷ್ಟ ಜಾತಿ ಆಗಿದೆ ಅಲ್ಲೆಲ್ಲ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಮಾತ್ರ ಉಳ್ಕೊಳ್ಳೋದು ಮಾತ್ರ ಏಕೈಕ ವ್ಯಕ್ತಿ ಅದು ಬೀಚ್ನಲ್ಲಿ ಚಿಕ್ಕಣ್ಣವರು ಮತ್ತು ಅವರ ಮಗ ಜಯಪ್ರಕಾಶ್ ಅವರು. ಬೇರೆ ಈ ತಾಲೂಕಿಗೆ ಯಾರೇ ಬಂದಿರಲಿ, ಬೇರೆ ಯಾವುದೇ ಭಾಗದಿಂದ ಬಂದಿದ್ರೂ ಸಹ ಅವರು ಈ ಮೀಸಲಾತಿ ಮುಗಿತಿದ್ದಂಗೆ ಹೊರಟ್ಬಿಡ್ತಾರೆ. ಕಡೆ ನಮ್ಮ ಎಚ್ ಡಿ ಕೋಟೆನಲ್ಲಿ ನಾವೆಲ್ಲ ಪಶ್ಚಾತ್ತಾಪ ಪಡತರ ಆಗ್ಬಿಟ್ಟಿದೆ. ಎಚ್ ಡಿ ಕೋಟೆ ತಾಲೂಕಲ್ಲಿ ಸ್ಥಳೀಯ ನಾಯಕತ್ವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದನ್ನು ದೂರ ಮಾಡಿಬಿಟ್ವಿ. ನಮಸ್ಕಾರ. ನಮ್ಮ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೆ ಉಳ್ಕೊಂಡಿದ್ದಾರೆ ಅಂತಂದರೆ ಇವತ್ತಿಗೂ ಆ್ಯಕ್ಟಿವ್ ಆಗಿ 82 ವರ್ಷಗಳು ವಸಂತಗಳು ಪೂರೈಸ್ತಾ ಇದ್ದರೂ ಸಹ ಭಾಳ ಆರೋಗ್ಯವಾಗಿ ಕ್ರಿಯಾಶೀಲತೆಯಿಂದ ಇರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾದಂತಹ ಬೀಚ್ನಳ್ಳಿ ಚಿಕ್ಕಣ್ಣವರಿಗೆ ನಾವು ಇವತ್ತು ಹುಟ್ಟುಹಬ್ಬದ ಶುಭಾಶಯನ ಕೋರ್ಲಿಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ. ನಿಜವಾಗ್ಲೂ ಅವರು ಒಳ್ಳೇದಾಗಬೇಕು. ಎಲ್ಲ ಒಂದು ಕಡೆ ನಮ್ಮ ಎಚ್ ಡಿ ಕೋಟೆನಲ್ಲಿ ನಾವೆಲ್ಲ ಪಶ್ಚಾತ್ತಾಪ ಪಡತರ ಆಗ್ಬಿಟ್ಟಿದೆ. ಎಚ್ ಡಿ ಕೋಟೆ ತಾಲೂಕಲ್ಲಿ ಅವ್ರನ್ನ ಕಳ್ಕೊಂಡು ಅವ್ರನ್ನ ನಾವೇ ದೂರ ಮಾಡಿಬಿಟ್ವೇನೋ ಅಂತೇಳಿ ಒಂದು ಸ್ವಲ್ಪ ಪಶ್ಚಾತ್ತಾಪ ಕಾಡ್ತಾ ಇದೆ. ಆ ಪಶ್ಚಾತ್ತಾಪ ಏನಿದೆ ಅದನ್ನು ನಿವಾರಣೆ ಮಾಡಬೇಕು ಅಂತಂದರೆ ಸ್ವಲ್ಪ ದಿನ ಕಾಯಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಇವತ್ತು ತುಂಬ ಹೃದಯದಿಂದ ಶುಭಾಶಯ ಕೋರೋಣ ಅಂತೇಳಿ ನಾನು ಅವರ ನೋಡ್ಕೊಂಡು ಬಂದಿದ್ದೀನಿ. ಸೊ ಶಾಸಕರಾಗಿದ್ದ ಸಮಯದಲ್ಲಿ ಅವರ ಮರೆಯಲಾರದ ಒಂದು ಕಾರ್ಯವನ್ನು ಈಗಲೂ ನೆನೆಸ್ಕೊಳ್ಬೇಕಂದ್ರೆ ಏನು ಮಾಡಿರ್ಬೋದು ಸರ್? ಚಿಕ್ಕಣ್ಣವರು ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸವ್ರೆ. ನೇರವಾದಿ. ಆ ನೇರವಾದಂತಹ ಮಾತುಗಳು ಪ್ರತಿಯೊಬ್ಬರು ಹೃದಯ ಮುಟ್ಟಿದ್ದಾವೆ. ಅದನ್ನು ಪ್ರತಿ ಸಾರಿ ನೆನಪು ಮಾಡ್ತಾರೆ. ಸರ್, ಆ ನೇರವಾದ ಮಾತುಗಳೇ ಈ ಕಳೆದ ವಿಧಾನಸಭಾ ಚುನಾವಣೆಗಳ ಸೋಲಿಗೆ ಕಾರಣ ಆಯಿತು ಅಂತ ಅನಿಸುತ್ತೆ ಸರ್? ಇಲ್ಲ, ಖಂಡಿತ ಆ ರೀತಿ ನೇರವಾದ ಮಾತುಗಳೇನು ಕಾರಣ ಅಂತ ಅನಿಸೋಲ್ಲ. ಆದರೆ ಬೇರೆ ಬೇರೆ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಕ್ರೈಸಿಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಿನ್ನಡೆ ಆಗಿರೋವಂಥದ್ದು ಕಾಣ್ಬೋದು ನಾವು ಅಷ್ಟೇ. ಇಲ್ಲಿನ ಜನ ಯಾಕೆ ಸರ್ ಸ್ಥಳೀಯನ ಕೈ ಹಿಡಿತಿಲ್ಲ ನೋಡಿ? ಅದೇ ಇವತ್ತು ನಾನು ಭಾಳ ತುಂಬ ಹೃದಯದಿಂದ ಅವ್ರನ್ನ ಇಲ್ಲಿಗೆ ಯಾಕೆ ಅವ್ರನ್ನ ಶುಭಾಶಯ ಕೋರ್ಲಿಕ್ಕೆ ಬಂದೆ ಅಂತಂದರೆ ಅದು ನಾವು ಅರ್ಥ ಮಾಡ್ಕೊಂಡಿಲ್ಲ. ಸ್ಥಳೀಯ ನಾಯಕತ್ವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದನ್ನು ದೂರ ಮಾಡಿಬಿಟ್ವಿ. ಆದರೆ ಈ ಸರಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಏನಿದೆ ಅದು ಇನ್ನು 5 ವರ್ಷ ಇರುತ್ತೆ. ಇದು ಬಿಟ್ಟರೆ ಇನ್ನು ಮುಂದಿನ 5 ವರ್ಷ ಇರುತ್ತೆ. ಬೇರೆ ಈ ತಾಲೂಕಿಗೆ ಯಾರೇ ಬಂದಿರಲಿ, ಬೇರೆ ಯಾವುದೇ ಭಾಗದಿಂದ ಬಂದಿದ್ರೂ ಸಹ ಅವರು ಈ ಮೀಸಲಾತಿ ಮುಗಿತಿದ್ದಂಗೆ ಹೊರಟ್ಬಿಡ್ತಾರೆ. ಇನ್ನು ಅವರೆಲ್ಲ ಗಂಡು ಮುಟ್ಟೆ ಕಟ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಅವರು ಹೋಗ್ತಾರೆ. ಆದರೆ ಇಲ್ಲಿ ಗೆಲ್ಲಿ ಕೊನೆಗೆ ಇಲ್ಲಿ ಉಳ್ಕೊಳ್ಳೋಂಥವ್ರು ನಮ್ಮ ಸ್ಥಳೀಯ ನಾಯಕರು ಬೀಚ್ನಲ್ಲಿ ಚಿಕ್ಕಣ್ಣವರು ಮತ್ತು ಅವ್ರ ಪುತ್ರ ಜಯಪ್ರಕಾಶ್ ಅವರು ಅನ್ನೋದು ನಮಗೆಲ್ಲ ಈಗ ಮನದಟ್ಟಾಗ್ತಾ ಇದೆ. ಸರ್, ಇದನ್ನು ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ಎಲ್ಲ ಫೇಲ್ಯೂರ್ ಸ್ಥಳೀಯ ಮುಖಂಡರು. ಅದೇ ಸೋಲಿಗೆ ಪ್ರಮುಖವಾದ ಕಾರಣ ಸ್ಥಳೀಯ ನಾಯಕತ್ವದ ಬೆಲೆ ಏನು ಅನ್ನೋದು ಗೊತ್ತಿಲ್ಲದಿರೋಂಥದ್ದು. ಈಗ ಎಸ್ ಟಿ ಮೀಸಲಾತಿ ಇಲ್ಲಿಗೆ ಕೊನೆ ಆಗ್ಬೋದು. ಎಸ್ ಟಿ ಮೀಸಲಾತಿ ಕೊನೆ ಆದರೂ ಸಹ ಇದೇ ಹೆಗ್ಗಡದೇವನಕೋಟೆ ಅಥವಾ ಸರಗೂರು ಬೇರೆ ವಿಧಾನಸಭಾ ಕ್ಷೇತ್ರ ಆದರೂ ಅದೊಂದು ಜನರಲ್ ಕ್ಷೇತ್ರ ಆಗಲಿ, ಅದೊಂದು ಎಸ್ ಸಿ ಕ್ಷೇತ್ರ ಆಗಲಿ, ಮತ್ತೊಂದು ಯಾವುದೇ ಕ್ಷೇತ್ರ ಆದರೂ ಸಹ ಈಗ ಬೇರೆ ಕಡೆಯಿಂದ ಬಂದಂಥವ್ರು ಎಲ್ಲರೂ ಗಂಡು ಮುಟ್ಟೆ ಕಟ್ಕೊಂಡು ಹೋದ್ರೂ ಇವ್ರು ಮಾತ್ರ ಉಳ್ಕೊಳ್ಳೋದು ಇವರೊಬ್ಬರೇ. ಕ್ಷೇತ್ರ ಯಾವುದೇ ಆಗಿರಲಿ, ಜನರಲ್ ಆಗಲಿ, ಎಸ್ ಟಿ ಆಗಲಿ, ಎಸ್ ಸಿ ಆಗಲಿ, ಬೇರೆ ಏನೇ ಆದರೂ ಸಹ ಚಿಕ್ಕಣ್ಣವರು ಇಲ್ಲಿ ರಾಜಕಾರಣ ಮಾಡ್ತಾರೆ. ಚಿಕ್ಕಣ್ಣವ್ರ ಮಗ ಜಯಪ್ರಕಾಶ್ ಅವರು ಇಲ್ಲಿ ರಾಜಕಾರಣ ಮಾಡ್ತಾರೆ. ಅದನ್ನು ಮಾತ್ರ ಸ್ಪಷ್ಟವಾಗಿ ಹೇಳ್ಕೊಬೋದು. ಬಂದವರು ಯಾರೇ ಬಂದಿದ್ರು ಅವ್ರ ಜೊತೆ ನಾವೆಲ್ಲ ಹೋಗೋಕ್ಕಾಗಲ್ಲ. ಯಾರೇ ಬಂದಿದ್ರು ಹೊರಗಡೆಯಿಂದ ಬಂದವ್ರ ಜೊತೆಗೆ ಅವ್ರವ್ರ ವಾಸಸ್ಥಳ ಜನ್ಮಸ್ಥಳ ಅದನ್ನ ನೋಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೆಲ್ಲಿ ಪರಿಶಿಷ್ಟ ಜಾತಿ ಆಗಿದೆ ಅಲ್ಲೆಲ್ಲ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಮಾತ್ರ ಉಳ್ಕೊಳ್ಳೋದು ಮಾತ್ರ ಏಕೈಕ ವ್ಯಕ್ತಿ ಅದು ಬೀಚ್ನಲ್ಲಿ ಚಿಕ್ಕಣ್ಣವರು ಮತ್ತು ಅವರ ಮಗ ಜಯಪ್ರಕಾಶ್ ಅವರು. ಆ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ಜನಗಳಿಗೆ ಮುಟ್ಟಿಸೋದ್ರಲ್ಲಿ ನಿಜವಾಗ್ಲೂ ಅವರು ಎಡವಿದ್ದಾರೆ ಅಂತ ನಾನು ಅನಿಸುತ್ತೆ. ಸರ್, ಒಬ್ಬ ಅಭ್ಯರ್ಥಿ ಗೆಲುವಿಗೆ SC ST ಮತಗಳ ನಿರ್ಣಾಯಕ ಅನ್ನೋ ಒಂದು ಮಾತಿದೆ ಈ ಕ್ಷೇತ್ರದಲ್ಲಿ. ಹೌದು. ಬಟ್ ಅದೆಲ್ಲ JDS ದೂರವಾದಂತ ಅನ್ಸುತ್ತೆ ಸರ್ ನಿಮಗೆ? ಈಗ ಯಾಕೆ ಅಂತಂದರೆ ಹೆಗ್ಗಡದೇವನಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ SC ಮತ್ತು ST ಭಾಳ ಪ್ರಮುಖವಾಗಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಇರೋವಂಥದ್ದು. ಅವರೇ ಪ್ರಮುಖ ಆಗೋಂಥದ್ದು. ಇಲ್ಲಿ ಅವರು ಯಾವ ರೀತಿ ಅವ್ರ ಮನಸ್ಸನ್ನು ಯಾರು ಗೆಲ್ತಾರೋ ಅವರು ಈ ಕ್ಷೇತ್ರದಲ್ಲಿ ಶಾಸಕರಾಗ್ತಾರೆ. ಅಭಿವೃದ್ಧಿ ಅನ್ನುವಂಥದ್ದು ಎರಡನೇ ವಿಚಾರ. ಒಬ್ಬ ಮನುಷ್ಯ ಮೊದಲು ರಮೇಶಣ್ಣ ನಮಸ್ಕಾರ ಅಂತಂದರೆ ನಮಸ್ಕಾರ ಅಂತ ಹೇಳ್ಬೇಕು. ನಾನು ರಮೇಶಣ್ಣ ನಮಸ್ಕಾರ ಅಂದರೆ ನೀನು ಮುಖ ಮುರಿಕೊಂಡು ಹೋಯ್ತು ಅಂತಂದರೆ ಅದ್ರ ಮುಂದೆ ಅಭಿವೃದ್ಧಿ ಎಲ್ಲ ನಿಲ್ಲು. ಮೊದಲು ಸ್ಪಂದನೆ ಇರಬೇಕು.
ನಮಸ್ಕಾರ ಅಂದರೆ ನಮಸ್ಕಾರ ಅನ್ನೋ ಸಂಸ್ಕಾರ ಇರಬೇಕು. ನಮಸ್ಕಾರ ಅಂದರೆ ನಮಸ್ಕಾರ ಅನ್ನೋ ಸಂಸ್ಕಾರ ಗೊತ್ತಿಲ್ಲದೆ ಅವರು ಏನು ಅಭಿವೃದ್ಧಿ ಮಾಡೋದು ಸಹ ಶೂನ್ಯ. ಆದರೆ ನೋಡೋದ ಮಟ್ಟಿಗೆ ಅಂಥದ್ದು ಏನೂ ನಡೆದಿಲ್ಲ. ನಾನು ನೋಡ್ದಂಗೆ ಭಾಳಷ್ಟು ತಾಲೂಕ್ ಪಂಚಾಯತಿ ಅನುದಾನ, ಜಿಲ್ಲಾ ಪಂಚಾಯತಿ ಅನುದಾನ ಅಥವಾ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರ್ತಕ್ಕಂಥ ಅನುದಾನಗಳನ್ನೆಲ್ಲ ನಮ್ಮ ಅನುದಾನ ಅಂತ ಹೇಳಿದ್ರೆ ಅದ್ರಲ್ಲಿ ಅರ್ಥ ಇರೋಲ್ಲ. ಯಾಕಂದರೆ ಶಾಸಕರ ಅನುದಾನ ಅಂತ ಬರೋದು ವರ್ಷಕ್ಕೆ 2 ಕೋಟಿ ಇಲ್ಲ, ಈಗ 3 ಕೋಟಿ ಆಗಿರಬೇಕಷ್ಟೇ. ಅದರಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಆಮೇಲೆ ನಾನು ಕಳೆದ ಸಾರಿ ನಾನು ವಿ ಸೋಮಣ್ಣ ಸಾಹೇಬ್ರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಅಧಿಕಾರಿಗಳ ನಟಸ್ಥಿಕೆ ಬೆಳೆದಿತ್ತು. ನಮ್ಮ ಮುಳ್ಳೂರು ಟು ನುಗು ಬೀರ್ವಳು ರಸ್ತೆ ಮಾಡಬೇಕಾದ್ರೆ ಆವಾಗ BJP ಗೌರ್ಮೆಂಟ್ ಇತ್ತು. ನಾನಲ್ಲಿ ತುಂಬ ರೊಚ್ಚಲಾಗಿದ್ದಕ್ಕೆ ಸಾಲ ಮಕ್ಕಳು ಓಡಾಡೋದನ್ನೆಲ್ಲ ನೋಡಿ ಭಾಳ ಮುತುವರ್ಜಿ ವಹಿಸಿ ಅಲ್ಲಿ ಮಹಿಳೆಯರ ಜೊತೆ ನಾಟ್ಯಕ ಕಾರ್ಯಕ್ರಮವನ್ನೆಲ್ಲ ಮಾಡಿ ಅಲ್ಲಿ ಒಂದಷ್ಟು ನಾಟ್ಯಕ ಕಾರ್ಯಕ್ರಮ ಎಲ್ಲ ಮಾಡಿದ್ದು. PWD ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅವರಿದ್ದರು. ಅವ್ರಿಗೆ ವೈಯಕ್ತಿಕವಾಗಿ ಕರೆ ಮಾಡಿ ಇಲ್ಲಿರೋ ಸಮಸ್ಯೆಯನ್ನು ಹೇಳಿ ಅದು ಡ್ಯಾಮ್ ಪಕ್ಕದಲ್ಲಿರೋಂಥದ್ದು ಮಕ್ಕಳು ನೋಡಿ ಇಷ್ಟ ಆಗ್ತಾಯಿದೆ ಅಂತೇಳಿ ಅವಾಗ 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಸರ್ಕಾರ ಬದಲಾವಣೆ ಆಗುತ್ತೆ, MLA ಇವರೇ ಆಗ್ತಾರೆ. ಆ ಅನುದಾನನೂ ನಾನೇ ಮಾಡಿದೆ ಅಂತಂದ್ರೆ ಕಷ್ಟ. ಅಲ್ಲಿ ವೈಯಕ್ತಿಕ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಮಾಡ್ಕೊಬಂದಿದ್ದಂಥದ್ದು. ಇಂಥವನ್ನೆಲ್ಲ ನಾನು ಮಾಡಿದೆ ಅಂತಂದರೆ ಅದಕ್ಕೆ ಅರ್ಥ ಇರಲ್ಲ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.